ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ಇವತ್ತು ಈಗ ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಈಗ ಹೊಲದಾಗ ಬಂದೀನಿ ನೋಡಿ. ಇಲ್ಲಿ ಎಮ್ಮೆ ಅದಾವ ನೋಡಿ. ಈಗ ಹಾಲು ಹಿಂಡ್ಕಿಸಿನ ಮುಂಜಾನೆ ನಮ್ಮ ಯಜಮಾನ್ರು ಈಗ ಕಳಿಸ್ಕಿಸಿನ ನಾನು ಮನೆಗೆ ಹೋಗಿದ್ದೆ. ಮನ್ಯಾಗ ಹೋಗೋಣ ಎಲ್ಲ ಕೆಲಸ ಓದಿದ್ದು, ಬಾಂಡೆ ತಿಕ್ಕುದು ಮತ್ತು ಅರ್ಬಿ ಹೋಗಿದ್ದು ಎಲ್ಲ ಓದಿದ್ದು ಎಲ್ಲ ಮಾಡಿ ಬಂದೀನಿ. ಮತ್ತು ನಿನ್ನೆ ಮಳೆ ಆಗ್ಯದ. ಇವತ್ತು ಮುಂಜಾನೆ 10 ಗಂಟೆಗೆ ಸ್ವಲ್ಪ ಮಳೆ ಆಗ್ಯದ. ನಾವು ಕಬ್ಬನಾಗ ಕಸ ತೆಗೆದು ಉಳಿದಿದ್ದು ನೀವು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಮೆಂತಿ ಪಲ್ಯ ಹಾಕಿ ನೋಡಿ 3 ಮಡಿ 4 ಮಡಿ ಹಾಕಿದ್ದೀನಿ. ಎಲ್ಲ ಸುಟ್ಟು ಹೋಗ್ಯಾದ ನೋಡಿ. ಇಟ್ಟೆ ಉಳ್ದಾದ. ಮತ್ತು ಇಲ್ಲಿ ಮೊನ್ನೆ ನೋಡಿ ಬೀಜ ಹಾಕಿ ನೋಡಿ. ನಾ ಕೊತ್ತಂಬರಿ ಅದು ಪಲ್ಯದ ಎಲ್ಲ ಇಲ್ಲಿ ನಾಟ್ಯಾದ ನೋಡಿ. ಪಲ್ಯ ಈ ಕಡೆನ ನಾಟಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಕೊತ್ತಂಬರಿ ಹಂಗೆ ಬಂದದ. ಮುಂಜಾನೆ ಆಳುಗಳು ಬಂದಿದ್ದ ಕೆಸರಾಗೇನ ಕಸ ತೆಗಿಲಾಕ ಬರಲ್ಲಾಗ್ಯದ. ಅದಕ್ಕೆ ಹೊಳಿವಾದ್ರು. ಇಲ್ಲಿ ನೋಡಿ ನಾ ಇದು ಹಾಕಿ ನೋಡಿ. ಹೀರಿಕಾಯಿ ಒಳಗೆ ಎಲ್ಲ ಹೂ ಹೆಂಗೆ ಕಾಣಿಸ್ಲಾಕತ್ತದ ನೋಡಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಇನ್ನು ಒಂದು ವಾರ ಬಿಟ್ಕಿಸಿನ ತೆಗಿಲಾಕ ಬರ್ತದ. ಇನ್ನು ಈಗ ಸ್ವಲ್ಪ ಒಂದೊಂದು ಎಲೆ ಬಂದದ ನೋಡಿ. ಇಲ್ಲಿ ನೋಡಿ ಇದರ ಹೀರಿಕಾಯ್ದ ಒಂದು ಕಾಯಿ ನೋಡಿ ದೊಡ್ಡ ಆಗ್ಲಾಕತ್ತಾವ. ನಾನು ಒಂದು ದಿನ ಹರ್ಲಿಕ್ಕಂದ್ರೆ ದೊಡ್ಡ ಆಗಿಬಿಡ್ತಾವೆ. ಅದಕ್ಕೆ ನೋಡಿ ಪ್ರತಿದಿನ ಮುಂಜಾನೆ 6 ಗಂಟೆಗೆ ನಾನು ಹರಿಲಾಕ ಬರ್ತೀನಿ ಫ್ರೆಂಡ್ಸ್. ಮತ್ತು ಬೆಂಡೆಕಾಯಿ ಹಾಕೀನಿ. ಮನೆ ಪೂರ್ತಿ ಆಗ್ತಾವೆ. ಅದಕ್ಕೆ ಸ್ವಲ್ಪ ಒಣಗೀಗ ಅಷ್ಟೇ. ಇವತ್ತು ಹರ್ಕೋಬೇಕು ಬೆಂಡೆಕಾಯಿ. ಇವತ್ತು ನೋಡಿ ನಾನು ಬದ್ನಿಕಾಯಿ ಒಣಗಿ ಮಾಡಿದ್ದು ಮುಂಜಾನೆ. ಹುಡುಗರಿಗೆ ನಾಷ್ಟ ಮಾಡ್ಕಿಸಿನ ಇಲ್ಲಿಗೆ ಹೋಗೋಣ. ಶಿರಾ ಮಾಡಿದೆ. ಶಿರಾ ಮಾಡ್ಕಿಸಿನ ಹುಡುಗರಿಗೆ ಟಿಫಿನ್ ಕಟ್ಕಿಸಿನ ಮತ್ತು ನಮ್ಮ ಅಂಕಿತಾ ಅವ್ರಿಗೆ ಟಿಫಿನ್ ಏನು ಕಟ್ಟೀನಿ ಅಂದರೆ ಇವತ್ತು ಅನ್ನ ಸಾರು ಕಟ್ಟೀನಿ. ನಮ್ಮ ಅರ್ಪಿತಾ ಅವರು ಶಿರಾ ಮಾಡಿದ್ದೆವು. ಸ್ವಲ್ಪ ಶಿರಾ ತಿಂದ್ಕಿಸಿ ಹೋಗ್ಯಾರ. ಮತ್ತು ಆಮೇಲೆ ರೊಟ್ಟಿ ಮಾಡ್ಕಿಸಿನ ಈ ಕಡೆ ಬಂದೀನಿ ಫ್ರೆಂಡ್ಸ್. ಮತ್ತು ಈ ಹಾಲು ತೆಗೆದ್ಕಿಸಿ ಮತ್ತು ಹೊಳಿ ಹೋಗೀನಿ ಮನೆಗೆ ಹೋಗಿಸಿನ ಮತ್ತು ಇನ್ನು ಹೊಳಿ ಬಂದೀನಿ. ಈಗ ಟೈಮ್ ನೋಡಿ 12 ಗಂಟೆ ಆಗ್ಯದ. ಎಲ್ಲ ಮನೆ ಸ್ವಚ್ಛ ಮಾಡಿ ಎಲ್ಲ ಬಂದೀನಿ. ಇಲ್ಲಿ ನೋಡಿ ನಾನು ಕಸ ಈ ಕಡೆ ಇಷ್ಟು ತೆಗ್ದೆವು. ಇಲ್ಲಿ ನೋಡಿ ಇಷ್ಟು ಕಸ ತೆಗ್ದಿದ್ದೆವು. ಇನ್ನು ಇಷ್ಟು ಉಳ್ದದ ನೋಡಿ. ಇವತ್ತು ಮಳೆ ಆಗಾನ ಕೆಸರು ಹತ್ತಾಕಿಸಿ ಹೊಳೆ ಹೋಗ್ಯಾರ. ಈಗ ನಾಳೆಗೆ ತೆಗಿಬೇಕು ಫ್ರೆಂಡ್ಸ್. ಇದ್ರೊಳಗೆ ನಾನು ಸೌಂತಿಕಾಯಿ ಹಾಕೀನಿ. ಅಲ್ಲಿ ಸೌಂತಿಕಾಯಿ ಗಿಡ ಕಾಣಿಸ್ತಾವೆ ನೋಡಿ. ಇಲ್ಲಿ ನೋಡಿ ಸಬ್ಸಿ ಪಲ್ಯ ಹಾಕಿದ್ದೀನಿ. ನಾನು ನಾಟಿಲ್ಲ. ಇದಕ್ಕೆ ನೀರು ಬಿಡ್ಬೇಕಂತ ಮಾಡಿದೆ. ನಿನ್ನೆ ಮಳೆ ಆಯಿತು ಚೇಂಜ್ ಮಾಡಿ. ಮತ್ತು ನೀರು ಬಿಡೋದಂದ್ರೆ ಫ್ರೆಂಡ್ಸ್ ನನಗೆ ಭಾಳ ಹೈರಾಣ ಆಗ್ತದೆ. ಮತ್ತು ನೀರು ಬಿಡಬೇಕು. ಈ ಕಡೆ ಮನ್ಯಾಗಿನ ಕೆಲಸ ಮಾಡ್ಬೇಕು. ಹುಡುಗರಿಗೆ ಸಾಲಿಗೆ ಕಳಿಸ್ಬೇಕು. ಮುಂಜಾನೆ 7 ಕಿಸಿನ 6 ಗಂಟೆಗೆ ಇದು ಹೀರಿಕಾಯಿ ಹರಿಲಾಕ ಬರ್ಬೇಕು. ಹೀರಿಕಾಯಿ ಹರಿಯುತ್ತೆ ಅಂದರೆ ಟೈಮ್ ಎಷ್ಟಾಗ್ತದೆ ಅಂದರೆ 8 ಗಂಟೆ ಆಗ್ತವೆ. 8 ಗಂಟೆದಿಂದ ಮನೆಗೆ ಹೋಗಿಸಿನ ಹುಡುಗರಿಗೆ ಟಿಫಿನ್ ಕಟ್ಲಾಕ 9 ಗಂಟೆ ಆಗ್ತವೆ. 9 ಗಂಟೆಗೆ ಹುಡುಗರು ಶಾಲಿಗೆ ಹೋಗ್ತಾರೆ. ಈ ದೊಡ್ಡ ಕಬ್ಬ ಇದೆ. ಇದ್ರ ಒಳಗಿಂದ ವಾಡಿ ಎಲ್ಲ ಸುಲಿಕಿಸಿ ಎಮ್ಮಿಗೆ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಇಷ್ಟು ಒಂದು ಕಾವಲಿ ಮೆಕ್ಕೆಜೋಳ ಹಾಕಿದ್ದೆವು ಅಂದರೆ ಎಮ್ಮಿಗೆ ಆಗ್ತಾವೆ. ನಮ್ಮ ಆರುಷ್ ಹಾಕ್ಯಾನ ನೋಡಿ. ಈಗ ನೋಡಿ ನಾನು ಈ ಎಮ್ಮಿದ ನೀರು ಕುಡಿಸ್ಕಿಸಿನ ನಮ್ಮ ಅತ್ತಿ ಬಂದು ಕಿಸಿನ ನೀರು ಕುಡಿಸ. ಈಗ ಇಲ್ಲಿ ನಮ್ಮ ಬಾವಿ ಅದ ನೋಡಿ. ಈ ಕಡೆ ಕಬ್ಬ ಅದ. ಈಗ ನಾನು ಎಲ್ಲಿ ಹೊಂಟೀನಿ ಅಂದರೆ ತಳಗ ಸಜ್ಜಿ ಹಾಕಿದ್ದೆವು. ನಿಮ್ಗೆ ಸಜ್ಜಿ ತೋರಿಸ್ತೀನಿ. ಈ ಬಾವಿದಿಂದ ನಾವು ನೀರೆಲ್ಲ ಕಡೆ ಉಣಿಸ್ತೇವೆ ಹೊಲದಾಗ. ಮತ್ತು ಇಲ್ಲಿ ಪಲ್ಯ ಹಾಕಿ ಫ್ರೆಂಡ್ಸ್. ಪಲ್ಯ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ್ದು ಪಲ್ಯ ಹಾಕಿದೆ ಅಂದರೆ ಮೆಂತಿ ಪಲ್ಯ. ಇಲ್ಲಿ ನೋಡಿ ಮೆಂತಿ ಪಲ್ಯ ಅದು ನಾಟ್ಯಾದ ಮೆಂತಿ ಪಲ್ಯ. ಕೊತ್ತಂಬರಿ ಅಂದರೆ ಜಲ್ದಿ ನಾಟಲ್ಲ. ಮೆಂತಿ ಪಲ್ಯ ಜಲ್ದಿ ನಾಟ್ತದೆ. ಅಲ್ಲಿಗಿಂದ ಅಲ್ಲಿ ಗಿಡದ ಕಿಸಿನ ಮೆಂತಿ ಪಲ್ಯ ನಾಟ್ಯಾದ ನೋಡಿ. ಇಷ್ಟೊಂದು ಪಲ್ಯ ಹಾಕಿನ ಫ್ರೆಂಡ್ಸ್. ಅಂದರೆ
ಹುಡುಗರಿಗೆ ಸ್ಕೂಲಿಗೆ ಹೋಗೋಣ ಬಿಸ್ಕಿಟ್ ಅವು ಬೇಡ್ತಾರೆ ಅವಾಗ ಬೇಕಾಗ್ತಾವ ಕಿಶಿನ ಈ ಪಲ್ಯ ಹಾಕೀನಿ ನೋಡಿ ಫ್ರೆಂಡ್ಸ. ಮಳೆ ಅಂತರ ಇಷ್ಟು ಜಾಸ್ತಿನೂ ಆಗಿಲ್ಲ, ಅಂದರೆ ನಾವು ಕಬ್ಬೊಳಗೆ ನೀರು ಉಣ್ಸಿರ್ತೀವಲ್ಲ ಅದು ನೋಡಿ ರಾಡಿ ಆಗ್ಯದ, ಕೆಸರು ಹತ್ತಾಕತ್ತವ ಕಿಶಿನ ಆಗೋಳು ಹೊಳಿವಾದ್ರು. ಇಲ್ಲಿ ನೋಡಿ ಈ ಮಡಿಗೊಳಗೆ ಇದ್ರ ಏನು ಹಾಕೀನಿ ಅಂದರೆ ಕೊತ್ತಂಬರಿ ಹಾಕೀನಿ. ಕೊತ್ತಂಬರಿ ಇನ್ನೂ ನಾಟಿಲ್ಲ, ಜಲ್ದಿ ನಾಟಲ್ಲ ಕೊತ್ತಂಬರಿ. ಇದು ಎಲ್ಲ ಖಾಲಿ ಆದ ನಾವು ನೋಡಿ ಹೊಲ ಇಷ್ಟೊಂದು ನಡಬಾರಕ್ಕೆ ಖಾಲಿ ಬಿಟ್ಟಿದ್ದೀವಿ, ಅಂದರೆ ಕಬ್ಬು ಹಚ್ಬೇಕಂತ ಬಿಟ್ಟಿದ್ದೇವೆ. ಇದು ಮತ್ತು ಏನಂದರೆ ಸಜ್ಜಿ ಒಳಗೆ ಮೊನ್ನೆ ನೋಡಿ ಎಡೆ ಹೊಡ್ಸೀನಿ. ಸೈಕಲ್ ಎಡೆ ಇರ್ತೇವೆ ನೋಡಿ, ಒಂದು ಆಳು ಹಚ್ಕಿಸಿನ ಎಡೆ ಹೊಡೆದಾರ. ಕಸ ತೆಗಿಲಾಕ ಆಳುಗಳು ಬರಲ್ಲ, ಈಗ ಮಂದಿ ಯಾರು ಕಸ ತೆಗಿಲಾಕ ಬರಲ್ಲ, ಎಲ್ಲ ಸೂಕ್ಷ್ಮ ಆಗ್ಯಾರ ಮಂದಿ. ಅದ್ರ ಸಲುವಾಗ ನೋಡಿ ನಾನು ಒಬ್ಬಾಕಿನೇ ಎಷ್ಟೊತ್ತು ಕಸ ತೆಗಿಬೇಕಂತ ಕಿಶಿನ ಎಡೆ ಹೊಡ್ಸೀನಿ. ನಿನ್ನೆ ಮಳೆ ಆಯ್ತು, ಚಲೋ ಆಯ್ತು ಫ್ರೆಂಡ್ಸ್. ಸಜ್ಜಿಗೆ ಅಂದರೆ ನೀರು ಬಿಡ್ಬೇಕಂದ್ರೆ ನಾನೇ ಬಿಡಬೇಕಾಗ್ತಿದೆ, ಭಾಳ ಹೈರಾಣ ಆಗ್ತಾವ ಕಿಶಿನ. ಏನು ಮಾಡೋದು ಈಗ ಕಿಶಿನ ಅನ್ಕೋತ ನಾನು ವಿಚಾರ ಮಾಡ್ಕೋತ ಕೂತಿದ್ದೆ. ಅಂದರೆ ನೀರು ಬಿಡೋದಂದ್ರೆ ನನಗೆ ಕಷ್ಟ ಆಗ್ತದೆ, ಏನು ಮಾಡಲಿ ಇಷ್ಟೊಂದು ಸಜ್ಜಿ ಯಾವಾಗ ನಾನು ನೀರು ಬಿಡಲಿ ಅದು ಕಿಶಿನ ನಾನು ಭಯ ಪಟ್ಕೋತ ಕೂತಿದ್ದೆ. ಅಂದರೆ ಅದರೊಳಗೆ ನಿನ್ನೆ ಮಳೆ ಆಯಿತು, ಅದು ಚಲೋ ಆಯಿತು ಅಂತ ನನಗೆ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಮಳೆ ಆಯ್ತಂದ್ರೆ ನಿನ್ನೆ ಈಗ ಒಂದೊಂದು ಉಳ್ದಾದ ನೋಡಿ ಎಡೆ ಒಳಗೆ, ಅದೆಲ್ಲ ನಾಳೆಗೆ ಒಂದು ಈ ಕಬ್ಬೊಳಗೆ ಬರಾಕ್ತಾವೆ ನೋಡಿ ಆಳುಗಳು, ಅವ್ರಿಗೆ ಹಚ್ಕಿಸಿನ ಇಂಥವು ಒಂದು ಉಳಿದಿದೆ ಎಲ್ಲ ತಗಸ್ಕೊತೀನಿ. ಇನ್ನೂ ಮಳೆ ಆಗ್ಬೇಕಾ, ಮಳೆ ಅಂತಾರೆ ಈಗ ಅಷ್ಟು ಕಡಿಮೆನೇ ಆದ, ಭಾಳ ಇಲ್ಲ ಮಳೆ. ಇವತ್ತು ಮುಂಜಾನೆ ಸ್ವಲ್ಪ ಆಯಿತು, ಅದು ಇವತ್ತು ಬರ್ಲಿಕ್ಕಂದ್ರೆ ನಂದು ಅದನ್ನಷ್ಟು ಕಸ ತೆಗಿಯೋದು ಆಗ್ತಿದ್ದು ನೋಡು ಕಬ್ಬೊಳಗಿಂದ. ಈಗ ನೋಡಿ ನಾನು ಎಮ್ಮಿಗೆ ಮೇವು ಹಾಕ್ಬೇಕಂತ ಮಾಡೀನಿ. ಈಗ ಎಮ್ಮಿಗೆ ಏನು ಮೇವು ಹಾಕಬೇಕಂದ್ರೆ ಇಲ್ಲಿಂದ ಹುಲ್ಲು ಕೊಯ್ಕೊಂಡು ಹೋಗ್ಬೇಕು, ಇಲ್ಲಿ ಒಡ್ಡ ಮ್ಯಾಲಿಂದ ಬಾಂದ ಮ್ಯಾಲಿಂದ ಅದು ನೋಡಿ. ಈ ದಮ್ದಮ್ಮು ಎಲ್ಲ ತಕ್ಕೋಬೇಕಂದ್ರೆ ನಾಳೆಗೆ ಇವೇ ದೊಡ್ಡದಾಗ್ಬಿಡ್ತದೆ ನೋಡಿ ಫ್ರೆಂಡ್ಸ್. ನಮ್ಮ ಸಜ್ಜಿ ಹಂಗೆ ಬಂದಿದೆ ಅಂತ ನೋಡ್ಕೊಳ್ಳಿ ನೀವು ಎಲ್ಲರೂ. ಇದು ಮೆಕ್ಕೆಜೋಳ ನಮ್ಮ ಮತ್ತವ್ರ ಮಾವದವ್ರು ಅದು ನೋಡಿ, ಅದು ಹೆಂಗೆ ಬಂದದ ನೋಡಿ ಮೆಕ್ಕೆಜೋಳ, ಎಷ್ಟು ಚಂದ ಕಾಣಿಸ್ತದೆ ನೋಡಿ. ಇಲ್ಲಿ ನೋಡಿ ಫ್ರೆಂಡ್ಸ, ನಾನು ಆಡಿನ ಸಲುವಾಗ ಸ್ವಲ್ಪ ತಪ್ಲ ಹರ್ಕೊಂಡು ಬಂದೀನಿ ನೋಡಿ. ನಮ್ಮ ಅತ್ತಿದ ಆಡು ಅದು ಎರಡು ಆಡು ಅದಾವ, ಎರಡು ಹೂಟ ಅದಾವ, ಅಟ್ 4 ಅದಾವ ನೋಡಿ. ಅದಕ್ಕೆ ಮೇವು ಹಾಕಬೇಕು ಕಿಶಿನ್ ಒಯ್ಲಾಕತ್ತೀನಿ. ಈಗೇನು ಕೆಲಸ ಮಾಡಬೇಕಂದ್ರೆ ಈಗ ಎಮ್ಮಿಗೆ ಮೇವು ಹಾಕ್ಬೇಕು. ಎಮ್ಮಿಗೆ ಮೇವು ಹಾಕಿಸಿನ ಈಗ ಒಂದು ಸ್ವಲ್ಪ ಬಿಸಿಲು ಬರಾಕತ್ತಾವೆಲ್ಲ, ಎಲ್ಲ ಗಾಡಿ ಹತ್ತಲ್ಲ, ಅದಕ್ಕೆ 2-3 ಮಡಿ ನೋಡಿ ಕಸ ತೆಗಿತೀನಿ. ಈಗ ಊಟ ಮಾಡ್ತೀನಿ ಫ್ರೆಂಡ್ಸ್. ಮುಂಜಾನೆ ನಾಷ್ಟ ಮಾಡಿ ಬಂದಿನಲ್ಲ, ಈಗ ಊಟ ಮಾಡ್ಕಿಸಿನ ಆಮೇಲೆ ಕಸ ತೆಗಿತೀನಿ. ಮುಂಜಾನೆ ಅಂದರೆ ಭಾಳ ಕೆಲಸ ಇರ್ತದೆ ಫ್ರೆಂಡ್ಸ್. ನಾಷ್ಟ ಮಾಡೋದಂದ್ರೆ ಒಂದು ಭಾಳ ಗಡ್ಬಡಿ ಒಳಗೆ ಮಾಡ್ಬೇಕಂದ್ರೆ ನಮ್ಮ ಯಜಮಾನ್ರು ಅವರು ಹಾಲು ಹಿಂಡ್ಲಾಕ ನಾನೇ ಬರಬೇಕಲ್ಲ, ಅವ್ರು ನಡಿ ಕಿಶಿನ ಅವರು ಬೆನ್ನು ಹತ್ತಾರೆ. ಅದಕ್ಕೆ ನೋಡಿ ಅವರಿಗೆ ಕಳಿಸ್ಬೇಕು ಅಂಗಡಿಗೆ ಅದು ಕಿಶಿನ ಅವಸರ ಮಾಡಿ ಕಿಶಿನ ಕೆಲಸ ಮಾಡಿ ಕಿಶಿನ ಬರಬೇಕಾಗ್ತದೆ. ಮತ್ತು ಹಾಲು ಹಿಂಡಿ ಕಿಶಿನ ನಮ್ಮ ಯಜಮಾನ್ರಿಗೆ ಕಳಿಸ್ಕಿಶಿನ ಆಮೇಲೆ ಇನ್ನೂ ಹೊಳ್ಳಿ ಮನೆಗೆ ಹೋಗ್ಬೇಕು. ನಾನು ಮನೆ ಅಂತ ಇಷ್ಟೊಂದು ದೂರಿಲ್ಲ, 1 ಕಿಲೋಮೀಟ್ರ್ ಇದೆ ಇಲ್ಲಿಂದ ಹಿಡಿದು. ಇಲ್ಲಿ ಹೊಲದಿಂದ ನಮ್ಮ ತಾಂಡ್ಯಾಗ 1 ಕಿಲೋಮೀಟ್ರ್ ಇದೆ, ಅಷ್ಟೇ ದೂರ ಅದ. 1 ಕಿಲೋಮೀಟ್ರ್ ಒಂದು ದಿನಕ್ಕೆ ನಾನು 3 ಸಲ ಹೋಗೋದು ಬರೋದು ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಎಮ್ಮೆ ಹಂಗೆ ಓಡಾಡಕತ್ತಾವ. ಈಗ ಎಮ್ಮೆಗೆ ಮೇವು ಹಾಕ್ಬೇಕು. ಮತ್ತು ಇನ್ನು 4 ಗಂಟೆಗೆ ನೋಡಿ ಇಲ್ಲಿ ತಾಂಡ್ಯದಾಗ 2 ಹುಡುಗರಿಗೆ ಸಾಲಿಗೆ ಹಾಕಿನಲ್ಲ, ಅವರಿಗೆ ಕರಿಲಾಕ ಹೋಗ್ಬೇಕು ಫ್ರೆಂಡ್ಸ್. ನಾನು 4 ಗಂಟೆಗೆ ಇಲ್ಲೇ ಹೊಲದಾಗೆ ಕರ್ಕೊಂಡು ಬರ್ತೀನಿ, ಅಂದರೆ ನಮ್ಮ ಮನ್ಯಾಗ ಯಾರೂ ಇರಲ್ಲ. ನಾನು ಹೊಲ್ದಾಗ ಇರ್ತೀನಿ, ನಮ್ಮ ಅತ್ತೆ ಹೊಲ್ದಾಗ ಇರ್ತಾಳೆ ನನ್ನ ಜೋಡಿ. ಅದ್ರ ಸಲುವಾಗ ಇಲ್ಲೇ ಕರ್ಕೊಂಡು ಬರ್ಬೇಕು ಅವರಿಗೆ. ಇಲ್ಲಿ ನೋಡಿ ಆಡ ಕಟ್ಟೀನಿ. ನಮ್ಮ ಅತ್ತೆ ಸ್ವಲ್ಪ ತರಾಕತ್ತಾಳೆ, ಈಗ ನಾನು ಸ್ವಲ್ಪ ತೊಗೊಂಡು ಬಂದೀನಿ.
ನೋಡಿ ಟಣಿ ಗಿಡ ಇದು ಭಾಳ ತಿಂತಾರೆ ಫ್ರೆಂಡ್ಸ್ ಆಡುಗಳು. ಹೂ ನೋಡಿ ಹೆಂಗೆ ಇದಾವೆ ಇದು. ಅಲ್ಲಿ ಒಂದು ಕರಿಬೇವು ಗಿಡ ಇದೆ. ನಾನು ಕರಿಬೇವು ಹರ್ಕೊಂಡು ಬಂದೀನಿ. ನಾನು ಕಿವ್ಯಾಗಿಂದ ಹೂವು ತೆಗ್ದೀನಿ ಫ್ರೆಂಡ್ಸ್. ಅಂದರೆ ಏನಾಯ್ತಂದರೆ ಆ ಹೂವಿಂದ ತೊಳಗಿಂದ ಮುತ್ತಿರ್ತಾರೆ ನೋಡಿ ಗುಂಡ, ಅದು ಮುರಿದದ. ಅದ್ರ ಸಲುವಾಗಿ ಒಂದು ಕಿವ್ಯಾಗಿನ ಚಲೋ ಅದ, ಒಂದು ಕಿವ್ಯಾಗಿನ ಮುರಿದದ. ಅದ್ರ ಸಲುವಾಗಿ ನಾನು ಕಿವ್ಯಾಗಿನ ತೆಗೆದಿಟ್ಟಿನಿ. 2 ದಿನ ಆಯಿತು ಕಿವ್ಯಾಗಿನ ತೆಗ್ದಿದ್ದ. ನನ್ನ ಮೂತಿ ಚಲೋ ಕಾಣಿಸಲಾಗ್ಯದ ಫ್ರೆಂಡ್ಸ್. ಅಂದರೆ ನಾನು ಕಿವ್ಯಾಗ ಹಾಕೋತೀನಲ್ಲ ಪ್ರತಿದಿನ ಕಿವ್ಯಾಗಿದ್ದರೆ ನನ್ನ ಮುಖ ಚಲೋ ಕಾಣಿಸ್ತಾ ಇದೆ ನೋಡಿ ಹಂಗೆ ಕಾಣಿಸ್ಲಾಕತ್ತದ ಕಿವ್ಯಾಗಿಲ್ಲದ ಕಿಸಿನ. ಅದು ಬಂಗಾರ ಅಂಗಡಿಗೆ ಹೋಗಿ ಕಿಸಿನ ಹಾಕ್ಕೊಂಡು ಬರೆಸ್ಬೇಕು. ಅಂದರೆ ಇಲ್ಲಿ ಹೊಲ್ದಾಗ ಕೆಲಸ ಅದ, ಹೋಗ್ಲಾಕ ಟೈಮ್ ಸಿಗಲಾಗ್ಯದ ಫ್ರೆಂಡ್ಸ್. ಇನ್ನು 2-3 ದಿನ ಇದು ಕಸ ತೆಗಿದಾಗನು ನೋಡಿ ಫ್ರೆಂಡ್ಸ್. ನಾನು ಮೇವು ತಂದು ಕಿಸಿ ಒಕಾಟೀನಿ, ಹಾಗೆ ಮಳೆ ಚಾಲು ಐತೆ ನೋಡಿ. ಹಂಗೆ ಮಳೆ ಬರಾಕ್ತೈತೆ. ಈಗ ಟೈಮ್ ನೋಡಿ 3:30 ಗಂಟೆಗೆ ಇವತ್ತು ಮಳೆ ಸ್ಟಾರ್ಟ್ ಆಗ್ಯದ. ಈ ಕಸಾನು ಉಳಿದು ಎಲ್ಲ ಕೆಲಸನೇ ಉಳಿದು ನೋಡಿ ಫ್ರೆಂಡ್ಸ್. ಈಗ ನಾಳೆಗೆ ಏನು ಬಿಸಿಲು ಬರ್ತಂದರೆ ಕಸ ತೆಗೀದು ಇರ್ಲಿಕ್ಕಂದ್ರೆ ಹಾಗೆ ಉಳಿತದ ನೋಡಿ. ಚಳಿ ಆಗ್ಯದ ಸಲುವಾಗಿ ಛತ್ರಿ ತೊಗೊಂಡು ಕಿಸಿನ ಹುಡುಗರಿಗೆ ಕರಿಲಾಕ ಹೊಂಟೀನಿ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ ಹುಡುಗರಿಂದ, ಸಮೀಪ ಅದ. ಇಲ್ಲೇ ನಾನು ಹೊಲ್ದಾಗೆ ಕರ್ಕೊಂಡು ಬರ್ತೀನಿ. ಈಗ ಫ್ರೆಂಡ್ಸ ಹುಡುಗರಿಗೆ ಕರ್ಕೊಂಡು ಬಂದೀನಿ. ಈಗ ನಮ್ಮ ಹುಡುಗರು ಹೊಂಟಾವ ನೋಡಿ ಇಬ್ಬರು, ನಮ್ಮ ಅಂಕಿತಾ ನಮ್ಮ ಆರುಷ್ ಇಬ್ಬರು, ಮತ್ತು ನಮ್ಮ ಅರ್ಪಿತಾ ಕುಮಾರಿ ಇಬ್ಬರು ನೋಡಿ ಬಿಜಾಪುರದಾಗ ಹೋಗ್ತಾರೆ ಸಾಲಿಗೆ. ಇವ್ರಿಗೆ ಇಲ್ಲೇ ತಾಂಡ್ಯದಾಗೆ ಹಚ್ಚೀನಿ. ಇವಡಿನ ನಾನು ದಿನ 4 ಗಂಟೆಗೆ ಹೋಗಿ ಕರ್ಕೊಂಡು ಬರ್ಬೇಕು ಫ್ರೆಂಡ್ಸ್ ಇವ್ರಿಗೆ. ಇವಡಿನ ಏಯ್ ಸೀದಾ ಅದು ಚಲ್. ನಾವು ಒಂದೊಂದು ಸಾರಿ ಇವ್ರದ್ದು ಅರ್ಬಿ ಅವು ಎಲ್ಲ ತೊಗೊಂಡು ಬರ್ತೀನಿ. ಇಲ್ಲೇ ಹಾಕಿಸಿ ಇಲ್ಲೇ ಆಟ ಆಡ್ತಾರೆ ನನ್ನ ಜೋಡಿ. ಮತ್ತು ಸಂಜೆ ಮಾಡಿ 6 ಗಂಟೆಗೆ ನಾನು ಹೋಗ್ತೀನಿ ನೋಡು, ಅವಾಗೇ ಬರ್ತಾರೆ. ಅಂದರೆ ಮನ್ಯಾಗ ಯಾರೂ ಇರಲ್ಲ, ದೊಡ್ಡ ಹುಡುಗರು ಅವರು 5 ಗಂಟೆಗೆ ಬರ್ತಾರೆ ಬಸ್ಸಿಗೆ. ಎವಡಿ ಉದ್ರ ಸಾವಕಾಶ. ಇಲ್ಲಿ ರೋಡ್ ಇಲ್ಲ, ನಡಬಾರ್ಕ ಹೊಲ್ದಾಗಿನ ಹಾದಿ ಇದೆ, ಅಲ್ಲಿ ನಡಬಾರ್ಕಿಂಗ್ ಹೋಗಿ ಕರ್ಕೊಂಡು ಬರ್ತೀನಿ ಅವ್ರಿಗೆ. नीना आज पानी पड़ोच रहा, आज आई गुंती. चल फोटो दरगीस सीती पानी पड़को ना फोटो दरगीस. ಕಸ ತೆಗಿಲಾಕ ಬಂದಿಲ್ಲ ಅನ್ನೋದು ಕಿಸಿ ನಮ್ಮ ಆರುಷ್ ಕೇಳಾಕತ್ತಾನ. ಮಳೆ ಆಗನ ಹೊಳೆ ಹೋಗ್ಯಾರತಿ ಹೇಳಾಕತ್ತೀನಿ ನಮ್ಮ ಆರುಷ್ಗೆ. ಹಾಂ ಬಾಟ್ಲಿ ಆಯ್ತದ ನೋಡಿ. ಊಟ ಅರ್ಬಿ ಎಲ್ಲ ತೊಗೊಂಡು ಬಂದಿರಿ ಅಂತ ಕೇಳಾಕತ್ತಾರ. हाँ कपड़ा लामली बाटी लामली से लामली. चलो ಫ್ರೆಂಡ್ಸ್, ಎಮ್ಮೆ ನೋಡಿ ಎಷ್ಟು ರಾಡಿ ಮಾಡ್ಯಾರ. ಎಲ್ಲ ಮೇವು ಹಾಕಿದ್ವಿ. ಸ್ವಲ್ಪ ಮಳೆ ಆಗ್ಯಾನ ಎಲ್ಲ ಒಂದು ತುಸು ಪತ್ರೆ ಮೇಲೆ ಸೋರ್ತಾವ. ಅದ್ರ ರಾಡಿ ಆಗ್ಯಾನ ನೋಡಿ. ಈಗ ಎಲ್ಲ ರಾಡಿ ತೆಗಿಬೇಕು ನಾನು. ಎಲ್ಲ ಹೆಂಡಿ ಅವೆಲ್ಲ ತೆಗಿಬೇಕು. ಈಗ ಹುಡುಗರಿಗೆ ಕರ್ಕೊಂಡು ಬಂದು ನೋಡಿ ಈಗ ಹೆಂಡಿ ತೆಗಿತೀನಿ ಫ್ರೆಂಡ್ಸ್. ಎಲ್ಲ ಸ್ವಚ್ಛ ಮಾಡ್ತೀನಿ. ಇಲ್ಲಿ ನೋಡಿ ಈಚೆ ಕಡೆ ಬಾಜುನು ಇಷ್ಟು ಈ ಕಡೆ ಸೋರಲ್ಲ, ಈ ಕಡೆ ಏನು ಇಷ್ಟು ರಾಡಿ ಆಗಿಲ್ಲ, ಆಚೆ ಕಡೆ ಭಾಳ ರಾಡಿ ಆಗ್ಯಾರ. ಎಲ್ಲ ಸ್ವಚ್ಛ ಮಾಡ್ತೀನಿ ಈಗ. बेल्टो काढ़ो, कपड़ा काढ़ो, हाथ धो, बाटी खाओ. चलो ಹಾಲು ಹಿಂಡ್ಕಿಸಿನ ಈಗ ಮನೆಗೆ ಹೋಗ್ಲಾಕ ಈಗ ಟೈಮ್ ನೋಡಿ 7 ಗಂಟೆ ಆಗ್ಯದ. ಹೊತ್ತು ಮುಣಿಗ್ಯಾದ ನೋಡಿ. ಹೊತ್ತು ಕಾಣಿಸಲ್ಲ ನೋಡಿ. ಹೊತ್ತು ಮುಣಿಗ್ಯಾದ. ಈಗೆಲ್ಲ ಬುಟ್ಟಿ ನೋಡಿ ಬುಟ್ಟಿ. ನಮ್ಮ ಯಜಮಾನರು ಬಂದಾರ ಕಿಟ್ಟಿ ತೊಗೊಂಡ್ಕಿಸಿನ ಈಗ ಮನೆಗೆ ಹೋಗ್ಬೇಕು ಫ್ರೆಂಡ್ಸ. ಮನೆಗೆ ಹೋಗೋಣ ಅಡುಗೆ ಮಾಡ್ಬೇಕು. ನಮ್ಮ ಅರ್ಪಿತಾ ಅಂದ್ರೆ ನಮ್ಮ ಅಂಕಿತಾ ಕರ್ಕೊಂಡು ಹೋಗ್ಯಾಳ. ಅರ್ಪಿತಾ ಇಲ್ಲೇ ಬಂದು ಹೊಲ್ದಾಗ ಕರ್ಕೊಂಡು ಹೋಗ್ಯಾಳ ಅಂಕಿತಾಗ. ಆರುಷ್ ಅಂದರೆ ನನ್ನ ಜೋಡಿನೇ ಅದ ನೋಡಿ.
ಈಗ ಮನೆಗೆ ಹೋಗ್ತೇವೆ ಫ್ರೆಂಡ್ಸ್.